Hello everyone, welcome to Sanmargaha classes. Let us see question number 31 of chapter Conservation of Plants and Animals. How can each individual contribute to the conservation of plants and animals? Suggest two measures that could be followed practically. ಹಾಗಿದ್ರೆ ಒಂದು ಇಂಡಿವಿಜುವಲ್ ನಾಟ್ ಗೌರ್ಮೆಂಟ್ ಒಂದು ಇಂಡಿವಿಜುವಲ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅನ್ನ ಕನ್ಸರ್ವ್ ಮಾಡ್ಲಿಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಇರೋದನ್ನ ಮೆನ್ಷನ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ನೀವೇನೇನ್ ಮಾಡ್ತೀರಾ ಥಿಂಕ್ ಮಾಡಿ. ಆಸ್ ಅನ್ ಇಂಡಿವಿಜುವಲ್ ನೀವು ಯಾವ್ಯಾವ ಮೆಜರ್ಸ್ ಅನ್ನ ಕೈಗೊಳ್ಳಬಹುದು? ಇಂಡಿವಿಜುವಲ್ಸ್ ಕ್ಯಾನ್ ಪ್ಲಾಂಟ್ ಟ್ರೀಸ್ ಇನ್ ಗಾರ್ಡನ್ಸ್ ಅಂಡ್ ಪಬ್ಲಿಕ್ ಪ್ಲೇಸಸ್. ಹೌದಾ, ಇದನ್ ಮಾಡ್ಬೋದಾ? ವಿ ಕ್ಯಾನ್ ಪ್ಲಾಂಟ್ ಟ್ರೀಸ್ 10-20 ಅಂತಲ್ಲ, 2-3 ಗಿಡ ನೆಡೋದನ್ನ ಮಾಡ್ಬೋದಾ? ಪ್ಲಾಂಟ್ ಟ್ರೀಸ್ ಇನ್ ಗಾರ್ಡನ್ಸ್ ಅಂಡ್ ಪಬ್ಲಿಕ್ ಪ್ಲೇಸಸ್ ಮಾಡ್ಬೋದಲ್ಲ? ಓಕೆ. ಅವಾಯ್ಡ್ ಯೂಸಿಂಗ್ ಪ್ಲಾಸ್ಟಿಕ್ ಅಂಡ್ ಸೇವ್ ಪೇಪರ್. ಏನ್ ಮಾಡ್ಬೇಕಿಲ್ಲಿ? ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ನೀವು ನ್ಯೂಸ್ ಅಲ್ಲೆಲ್ಲ ನೋಡ್ತಿರ್ತೀರಿ ಅಲ್ವಾ, ಈ ಪ್ಲಾಸ್ಟಿಕ್ ಎಲ್ಲ ಕುತ್ತಿಗೆಗೆ ಸಿಕ್ಕಾಕೊಂಡು ಎಲ್ಲ ಮರಿನ್ ಅನಿಮಲ್ಸ್ ಎಲ್ಲ ಸಫರ್ ಆಗ್ತಿದಾವೆ, ಸತ್ತೋಗಿದಾವೆ, ಈ ತರ ನ್ಯೂಸ್ ಎಲ್ಲ ಕೇಳ್ತಿರ್ತೀರಿ. ಅದೇ ತರ ಆನಿಮಲ್ಸ್ ಏನಿದೆ ಅದು ಪ್ಲಾಸ್ಟಿಕ್ ಓಕೆ ಫುಡ್ ಅಲ್ಲ ಅಂತ ಗೊತ್ತಿರೋದಿಲ್ಲ, ಇಟ್ ಈಸ್ ಕೆಮಿಕಲ್ ಅನ್ನೋದು ಅದಕ್ಕೆ ಗೊತ್ತಿರೋದಿಲ್ಲ, ಇಟ್ ಈಸ್ ಹಾರ್ಮ್ಫುಲ್ ಟು ಲೈಫ್ ಅನ್ನೋದು ಅದಕ್ಕೆ ಗೊತ್ತಿರೋದಿಲ್ಲ, ತಿನ್ಬಿಡತ್ತೆ, ಸೊ ಸಫರ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಅವಾಯ್ಡ್ ಯೂಸಿಂಗ್ ಪ್ಲಾಸ್ಟಿಕ್ ಅಂಡ್ ವಿ ಹ್ಯಾವ್ ಟು ಸೇವ್ ಪೇಪರ್. ಪೇಪರ್ ಎಲ್ಲಿಂದ ಬರ್ತದೆ? ಮರ ಕಟ್ ಮಾಡಿ ಪೇಪರ್ ಅನ್ನ ರೆಡಿ ಮಾಡಿರ್ತಾರೆ. ಸೊ ನಾವು ಜಾಸ್ತಿ ಪೇಪರ್ ಯೂಸ್ ಮಾಡ್ದಂಗೆ ಜಾಸ್ತಿ ಮರ ಕಟ್ ಮಾಡ್ಬೇಕಾಗತ್ತೆ. ಇಫ್ ವಿ ಸೇವ್ ಪೇಪರ್ ಅಂಡ್ ಇಫ್ ವಿ ರಿಸೈಕಲ್ ಪೇಪರ್, ಆ ಟೈಮಲ್ಲಿ ಮರ ಏನ್ ಕಟ್ ಮಾಡಿರ್ತೀವಲ್ಲ ಅಷ್ಟು ಮರ ಉಳಿದಿರ್ತದೆ. ನಾವು ಪೇಪರ್ ಅನ್ನ ಸೇವ್ ಮಾಡಿಟ್ಕೊಂಡು ರೀಸೈಕಲ್ ಮಾಡೋರು ಬರ್ತಾರಲ್ಲ ಅವ್ರಿಗೆ ಕೊಡೋದು. ದಸ್ we can help in conservation of plants. Spread awareness about saving animals and plants. ಈಗ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಅನ್ನ ಯಾಕೆ ನಾವು ಕನ್ಸರ್ವ್ ಮಾಡಬೇಕು ಅದ್ರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸೋದು. ಮೊದಲು ನಮಗ್ ಗೊತ್ತಿರಬೇಕು ವೈ ವಿ ಹ್ಯಾವ್ ಟು ಕನ್ಸರ್ವ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ನಾವ್ ಯಾಕೆ ಕನ್ಸರ್ವ್ ಮಾಡಬೇಕು ಅಂತ ಅಂದ್ರೆ, ಇಲ್ಲಿ ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗಿರ್ಬೇಕಂದ್ರೆ ಇಟ್ ಈಸ್ ಕಂಪಲ್ಸರಿ ಅಲ್ವಾ. ಫುಡ್ ಚೈನ್ ಇರುತ್ತೆ, ಫುಡ್ ಚೈನ್ ಅಲ್ಲಿ ಏನಾಗ್ಬಿಡುತ್ತೆ, ಬ್ರೇಕ್ ಆಗ್ಬಿಡ್ತಂದ್ರೆ, ಯಾವ್ದಾದ್ರು ಒಂದ್ ಸ್ಪೀಶೀಸು ಎಕ್ಸ್ಟಿಂಕ್ಟ್ ಆಯ್ತು ಅಂದ್ರೆ ಫುಡ್ ಚೈನ್ ಬ್ರೇಕ್ ಆಗುತ್ತೆ, ಹೋಲ್ ಇಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ಸೇವಿಂಗ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆಲ್ಸೋ. ರಿಪೋರ್ಟ್ ಇಲ್ಲಿಗಲ್ ಹಂಟಿಂಗ್. ಎಲ್ಲಾರು ನಮ್ ಸುತ್ತಮುತ್ತ ಇಲ್ಲಿಗಲ್ ಹಂಟಿಂಗ್ ಆಗ್ತಿರೋದು ಗೊತ್ತಾದ್ರೆ ವಿ ಹ್ಯಾವ್ ಟು ರಿಪೋರ್ಟ್ ಇಟ್. ನಾವದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡುವಂಥದ್ದು. ಸೊ ದೀಸ್ ಆರ್ ಡಿಫರೆಂಟ್ measures that could be followed practically. Thank you.